ಹಲೋ ಫ್ರೆಂಡ್ಸ್, ಅಕ್ಟೋಬರ್ ತಿಂಗಳು ಬಂತು ಅಂತ ಅಂದರೆ ಹಾಸನ ಫುಲ್ ಲೈಟಿಂಗ್ಸಿಂದ ಮಿಂಚ್ತಾ ಇರುತ್ತೆ. ಯಾಕೆ ಅಂತ ಎಲ್ಲರಿಗೂ ಈಗ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಯಾಕಪ್ಪ ಅಂತ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ಶ್ರೀ ಹಾಸನಾಂಬ ಮತ್ತು ಶ್ರೀ ಸಿದ್ದೇಶ್ವರ ಸ್ವಾಮಿಯವರ ಜಾತ್ರಾ ಮಹೋತ್ಸವವಿರುತ್ತೆ. ಅದಕ್ಕೋಸ್ಕರನೇ ಸಿಟಿ ಒಳಗಡೆ ಎಲ್ಲ ಫುಲ್ ಈ ಥರ ಲೈಟಿಂಗ್ಸ್ ಹಾಕಿ ಹಾಸನ ಫುಲ್ ಮಿರ ಮಿರ ಅಂತ ಮಿಂಚಿಸ್ತಾ ಇರ್ತಾರೆ. ನಾನೀಗ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇರೋದು ಹಾಸನದ ಹೃದಯ ಭಾಗ ಆಗಿರುವಂತಹ NR ಸರ್ಕಲ್ನಲ್ಲಿ ಹಾಕಿರುವಂತಹ ಲೈಟಿಂಗ್ಸ್ಗಳು ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂತ ಅಂದರೆ ನೋಡಿಬಿಟ್ಟು ತುಂಬ ಖುಷಿ ಆಯಿತು. ಪ್ರತಿ ವರ್ಷವೂ ಹಾಸನಲ್ಲಿ ಹಾಸನಾಂಬ ಜಾತ್ರೆ ಶುರುವಾಯಿತು ಅಂತ ಅಂದರೆ ಫುಲ್ ಸಿಟಿಲೆಲ್ಲ ಈ ಥರ ದೀಪದ ಅಲಂಕಾರವನ್ನು ಹಾಕಿರ್ತಾರೆ. ಇದನ್ನು ನೋಡೋದೇ ಒಂದು ಚಂದ. ದೀಪಾವಳಿ ಟೈಮಲ್ಲಿ ನಲ್ಲಿ ಎಲ್ಲೆಲ್ಲಿ ಲೈಟಿಂಗ್ಸ್ ಹಾಕಿದಾರಪ್ಪ ಅಂತ ಅಂದರೆ ಫುಲ್ ಸಿಟಿ ಒಳಗಡೆ ಎಲ್ಲ ಹಾಕಿದ್ದಾರೆ. ಅದರಲ್ಲಿ ಡೈರಿ ಸರ್ಕಲಿಂದ ಹಿಡಿದು ತಣ್ಣೀರಳ್ಳ ಮತ್ತು ಹಾಸನದ ಸಿಟಿ ಬಸ್ ಸ್ಟ್ಯಾಂಡಿಂದ ಹಿಡಿದು ದಾಸರಕೊಪ್ಪಲು, ವಿದ್ಯಾನಗರ, ಗೌರಿಕೊಪ್ಪಲು ಫುಲ್ಲು ಎಲ್ಲ ಆಲ್ ಸಿಟಿ ಒಳಗಡೆ ಹಾಕಿದ್ದಾರೆ. ಆಲ್ರೆಡಿ ಜಾತ್ರೆ ಶುರುವಾಗಿದೆ. ಯಾರ್ಯಾರು ಹಾಸನಕ್ಕೆ ಬಂದು ಹಾಸನಾಂಬೆಯ ದರ್ಶನವನ್ನು ಪಡಿಬೇಕು ಅಂತ ಇದ್ದೀರಾ, ಬೇಗ ಬೇಗ ಬಂದು ದರ್ಶನವನ್ನು ಪಡೆದುಕೊಳ್ಳಿ. ಹಾಸನಾಂಬ ದೇವಸ್ಥಾನದ ರಾಜಗೋಪುರವು ದ್ರಾವಿಡ ಶೈಲಿಯಲ್ಲಿದೆ. ಹಾಸನಾಂಬ ದೇವಸ್ಥಾನದ ಒಳಾಂಗಣದಲ್ಲಿ 3 ದೇವಾಲಯಗಳಿವೆ. ಅವುಗಳೆಂದರೆ ಸಿದ್ದೇಶ್ವರ ಸ್ವಾಮಿ, ಹಾಸನಾಂಬ ತಾಯಿ ಮತ್ತು ಕಳ್ಳಪ್ಪನ ಗುಡಿ. ಹಾಸನಾಂಬ ದೇವಸ್ಥಾನವು ದೀಪಾವಳಿ ಸಂದರ್ಭದಲ್ಲಿ ಬರೀ 12 ದಿನಗಳ ಕಾಲ ಓಪನ್ ಇರುತ್ತೆ. ಅದಕ್ಕೋಸ್ಕರನೇ ಅಷ್ಟೊಂದು ಜನ ಮೂಲೆ ಮೂಲೆಯಿಂದ ಬಂದು ತಾಯಿಯ ದರ್ಶನವನ್ನು ಪಡೆಯುವುದು. ಹಾಸನಾಂಬ ಜಾತ್ರೆಯನ್ನು ಯಶಸ್ವಿಯಾಗಿ ನಡೆಸಿಕೊಡುವುದು ಹಾಸನದ ಜಿಲ್ಲಾಡಳಿತ ಮತ್ತು ಸಿಬ್ಬಂದಿಯವರ ಕರ್ತವ್ಯವಾಗಿರುತ್ತದೆ. ವರ್ಷಕ್ಕೊಮ್ಮೆ ದರ್ಶನ ಕೊಡುವ ಹಾಸನಾಂಬ ತಾಯಿಯ ವಿಶೇಷವೇನೆಂದರೆ ಈ ಬಾರಿ ಹಚ್ಚಿದ ದೀಪ ಮುಂದಿನ ವರ್ಷವಾದರೂ ಉರಿಯುತ್ತಿರುತ್ತದೆ. ಹೂಗಳು ಕೂಡ ಬಾಡಿರುವುದಿಲ್ಲ ಮತ್ತು ಅನ್ನವೂ ಸಹ ಹಳಸಿರುವುದಿಲ್ಲ. ದೀಪಾವಳಿ ಹಬ್ಬದ ರಾತ್ರಿ ಶ್ರೀ ಸಿದ್ದೇಶ್ವರ ಸ್ವಾಮಿಗೆ ರಾವಣೋತ್ಸವ ಜಾತ್ರೆ ಮತ್ತು ಕೆಂಡೋತ್ಸವವನ್ನು ಆಚರಿಸಿ ಅದನ್ನು ಸಿದ್ದೇಶ್ವರ ಸ್ವಾಮಿಗೆ ಅರ್ಪಿಸುತ್ತಾರೆ. ದೀಪಾವಳಿ ಹಬ್ಬ ಆದ ಮಾರನೇ ದಿನ ಹಾಸನಾಂಬ ದೇವಿಯ ಬಾಗಿಲನ್ನು ಮುಚ್ಚಲಾಗುತ್ತದೆ. ಮತ್ತೆ ತೆರೆಯುವುದು ಮುಂದಿನ ವರ್ಷವೇ. ಆದರೆ ಸಿದ್ದೇಶ್ವರ ಸ್ವಾಮಿಗೆ ದಿನ ಪೂಜೆ ನಡೆಯುತ್ತಾ ಇರುತ್ತದೆ ಮತ್ತು ಪ್ರತಿ ಸೋಮವಾರ ಈಗ ಅನ್ನದಾಸೋಹವೂ ಕೂಡ ಇರುತ್ತದೆ. ಸಿದ್ದೇಶ್ವರ ಸ್ವಾಮಿಯು ಸಾಮಾನ್ಯವಾಗಿ ಲಿಂಗದ ರೂಪದಲ್ಲಿ ಇಲ್ಲ. ನೀವು ಯಾರಾದರೂ ನೋಡಿರ್ಬೋದು. ಅದು ಅರ್ಜುನನಿಗೆ ಪಾಶುಪತಾಸ್ತ್ರವನ್ನು ನೀಡುವ ಶಿವನಂತೆ ಇರುವುದನ್ನು ನೀವು ನೋಡಿರಬಹುದು. ಯಾರಾದರೂ ನೋಡಿಲ್ಲ ಅಂದರೆ ಇನ್ನೊಂದ್ಸಲ ಹೋದಾಗ ನೋಡಿ ಗೊತ್ತಾಗುತ್ತೆ. ಹಾಸನಾಂಬೆ ತಾಯಿಯ ಇತಿಹಾಸವನ್ನು ನೋಡುವುದಾದರೆ ಒಮ್ಮೆ 7 ಮಾತೃಕೆಯರು ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವರಾಹಿ, ಇಂದ್ರಾಣಿ ಮತ್ತು ಚಾಮುಂಡಿ ವಾರಣಾಸಿಯಿಂದ ದಕ್ಷಿಣ ಭಾರತಕ್ಕೆ ತೇಲುತ್ತಾ ಬರ್ತಾ ಇರ್ತಾರಂತೆ. ಅವರು ಹಾಸನದ ಸೌಂದರ್ಯವನ್ನು ನೋಡಿ ಇಲ್ಲೇ ನಾವು ವಾಸ ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರಂತೆ. ಅದರಲ್ಲಿ ಮಹೇಶ್ವರಿ, ಕೌಮಾರಿ ಮತ್ತು ವೈಷ್ಣವಿ ದೇವರುಗಳು ಹಾಸನಾಂಬ ದೇವಸ್ಥಾನದ ಒಳಗಡೆ ನೆಲೆಸಿದರೆ, ಇನ್ನು ಉಳಿದ ಬ್ರಾಹ್ಮಿ ದೇವರು ಕೆಂಚಮ್ಮನ ಹೊಸಕೋಟೆಯಲ್ಲಿ ಹಾಗೂ ಇಂದ್ರಾಣಿ, ವರಾಹಿ ಮತ್ತು ಚಾಮುಂಡಿ ದೇವರುಗಳು ದೇವಿಗೆರೆಯ ಬಾವಿಗಳನ್ನು ಆರಿಸಿಕೊಂಡಿರುವುದನ್ನು ನಾವು ಕೇಳಿರಬಹುದು. ಅಂಬೆಯ ಭಕ್ತಿಯಾದಂತಹ ಸೊಸೆಯು ತನ್ನ ಅತ್ತೆಯ ಕಷ್ಟವನ್ನು ತಾಳಲಾರದೆ ದೇವಿ ಹತ್ರ ಬಂದು ತನ್ನ ಕಷ್ಟವನ್ನು ಹೇಳ್ಕೊತಾ ಇರ್ತಾಳಂತೆ. ಆಗ ಅಲ್ಲಿಗೆ ಬಂದ ಅತ್ತೆಯು, ನಿನಗೆ ಮಾಡೋಕ್ಕೆ ಬೇರೆ ಏನು ಕೆಲಸ ಇಲ್ವಾ, ಡೈಲಿ ದೇವಸ್ಥಾನಕ್ಕೆ ಬರೋದೇನಾ ಅಂತಹ ಬಟ್ಲಲ್ಲೇ ಅವಳ ತಲೆಗೆ ಹೊಡಿತಾಳಂತೆ. ಅದನ್ನು ನೋಡಿದ ಹಾಸನಾಂಬೆಯು ಸೊಸೆಯನ್ನು ಕಲ್ಲಾಗಿ ಪರಿವರ್ತಿಸುತ್ತಾಳೆ. ಅವತ್ತಿನಿಂದ ಅದನ್ನು ಸೊಸೆಕಲ್ಲು ಅಂತಲೇ ಕರೀತಾರೆ. ಸೊಸೆಕಲ್ಲು ಪ್ರತಿ ವರ್ಷ ದೇವಿಯ ಹತ್ರ ಒಂದು ಭತ್ತದ ಕಾಳಿನ ಗಾತ್ರದಲ್ಲಿ ಚಲಿಸ್ತಾ ಇರುತ್ತಂತೆ. ಯಾವಾಗ ಸೊಸೆಕಲ್ಲು ಹಾಸನಾಂಬೆ ದೇವಿಯನ್ನು ಸೇರುತ್ತೆ ಆಗ ಕಲಿಯುಗ ಅಂತ್ಯ ಆಗುತ್ತೆ ಅಂತಹ ನಂಬಿಕೆ. ಇನ್ನೊಂದು ದಂತಕಥೆಯ ಪ್ರಕಾರ
ನಾಲ್ವರು ದರೋಡೆಕೋರರು ಹಾಸನಾಂಬೆಯ ಆಭರಣವನ್ನು ಕಳ್ತನ ಮಾಡಕ್ಕೆ ಅಂತ ಬಂದಿರ್ತಾರಂತೆ. ಅವರನ್ನ ಹಾಸನಾಂಬೆ ತಾಯಿ ನೋಡ್ಬಿಟ್ಟು ಅವರನ್ನ ಕಲ್ಲುಗಳಾಗಿ ಪರಿವರ್ತಿಸುತ್ತಾರೆ. ಆ 4 ಕಲ್ಲುಗಳನ್ನು ಕಲ್ಲಪ್ಪನ ಗುಡಿಯಲ್ಲಿ ನಾವು ನೋಡಬಹುದು. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.